ಸ್ನೇಹಿತರೆ, ಸಹೋದ್ಯೋಗಿಗಳೇ, ಇಂದಿನ ವಿಷಯ ಸರಳ ಆದರೆ ತೀಕ್ಷ್ಣವಾದ ಪ್ರಶ್ನೆಯಿಂದ ಪ್ರಾರಂಭಿಸೋಣ. ಒಬ್ಬ ರಾಷ್ಟ್ರಪತಿಗಳ ಬಹುಶಃ ಆರ್ಥಿಕ ತಂತ್ರಜ್ಞಾನವು ಕಾನೂನಿನ ನಿಯಮಗಳಿಗೆ ಡಿಕ್ಕಿ ಹೊಡೆದರೆ ಏನಾಗುತ್ತದೆ? ಇತ್ತೀಚೆಗಷ್ಟೇ ನಾವು ಅಂತಹ ಘಟನೆಯನ್ನು ಸಾಕ್ಷಿಯಾಗಿದ್ದೇವೆ. ಅಮೆರಿಕದ ಫೆಡರಲ್ ಕೋರ್ಟ್ ಡೊನಾಲ್ಡ್ ಟ್ರಂಪ್ ಜಾರಿಗೊಳಿಸಿದ್ದ ಸುಂಕ ನೀತಿಗಳನ್ನು ಅಕ್ರಮವೆಂದು ಘೋಷಿಸಿದೆ. ಟ್ರಂಪ್ರ ಸುಂಕಗಳು ಅವರ ಅಮೆರಿಕಾ ಫಸ್ಟ್ ನೀತಿಯ ಕೇಂದ್ರಬಿಂದು. ಚೀನಾವನ್ನು ಶಿಕ್ಷಿಸಲು, ಅಮೆರಿಕನ್ ಕಾರ್ಮಿಕರನ್ನು ರಕ್ಷಿಸಲು, ಜಾಗತಿಕ ಆರ್ಥಿಕತೆಯ ಸಂದೇಶ ಕಳುಹಿಸಲು ಅವುಗಳನ್ನು ಪರಿಚಯಿಸಲಾಗಿತ್ತು. ಆದರೆ ಕಾನೂನಿನ ಆಧಾರವೇ ಕುಸಿದಾಗ ಆ ತಂತ್ರಜ್ಞಾನದ ಭವಿಷ್ಯ ಏನು? ಟ್ರಂಪ್ ಎಂದಿಗೂ ಸೋಲಿನಲ್ಲಿ ನಿಲ್ಲುವವನು ಅಲ್ಲ. ಸೋಲನ್ನು ಜನರ ವಿರುದ್ಧದ ಸಂಚು ಎಂದು ಮರು ಸಾಕ್ಷಾತ್ಕರಿಸುವುದು ಅವರ ಶಕ್ತಿ. ಈ ಕೋರ್ಟ್ ತೀರ್ಪನ್ನು ಅವರು ಹೀಗೇ ಬಣ್ಣಿಸುತ್ತಿದ್ದಾರೆ. ಇದು ಕಾನೂನು ಹಿನ್ನಡೆ ಅಲ್ಲ, ಬದಲಿಗೆ ಡೀಪ್ ಸ್ಟೇಟ್ ಎಲೈಟ್ಸ್ ಮತ್ತು ನ್ಯಾಯಾಧೀಶರು ಸಾಮಾನ್ಯ ಅಮೆರಿಕನ್ನರ ವಿರುದ್ಧ ಮಾಡಿದ ಮತ್ತೊಂದು ಕೃತ್ಯ. ಇದರಿಂದ ಅವರ ಬೆಂಬಲಿಗರು ಮತ್ತಷ್ಟು ಉತ್ಸಾಹದಿಂದ ಕೂಡುತ್ತಾರೆ. ಸುಂಕಗಳ ನಿಜವಾದ ಪರಿಣಾಮ ಬೆಲೆ ಏರಿಕೆ, ರೈತರಿಗೆ ಹೊಡೆತ, ಸರಬರಾಜು ಶೃಂಖಲೆ ಅಸ್ಥಿರತೆ ಇವುಗಳ ಬಗ್ಗೆ ಚರ್ಚೆ ಆಗದೆ ರಾಜಕೀಯ ನಾಟಕಕ್ಕೆ ವೇದಿಕೆ ಸಿಗುತ್ತದೆ. ಟ್ರಂಪ್ ಈಗ ಹೊಸ ತಂತ್ರ ರೂಪಿಸಿದ್ದಾರೆ. ಅವರು ಸುಂಕ ನೀತಿಯನ್ನು ಬಿಟ್ಟು ಬಿಡುವುದಿಲ್ಲ, ಬದಲಿಗೆ ಅದನ್ನು ಇನ್ನಷ್ಟು ಕಠಿಣಗೊಳಿಸುತ್ತಾರೆ. ಕೋರ್ಟ್ ತಡೆಯುತ್ತಿದ್ದರೆ ಅವರು ಕಾರ್ಯನಿರ್ವಹಣಾ ಆದೇಶ, ಕಾನೂನು ಒತ್ತಡ ಮತ್ತು ಚುನಾವಣಾ ವಾಗ್ದಾನಗಳ ಮೂಲಕ ಸುಂಕಗಳನ್ನು ಪುನಃ ತರುವುದಾಗಿ ಹೇಳುತ್ತಾರೆ. ಈ ಹೋರಾಟದಲ್ಲಿ ರೈತರು, ಕಾರ್ಮಿಕರು, ಸಣ್ಣ ಉದ್ಯಮಿಗಳು ಮತ್ತೆ ಬಲಿಯಾಗುತ್ತಾರೆ. ಬೆಲೆ ಏರಿಕೆ, ಮಾರುಕಟ್ಟೆ ನಷ್ಟ, ಉದ್ಯೋಗದ ಅಸ್ಥಿರತೆ ಇದನ್ನೆಲ್ಲ ಅವರು ಅನುಭವಿಸುತ್ತಾರೆ. ಆದರೂ ಟ್ರಂಪ್ ಈ ಎಲ್ಲವನ್ನೂ ಜನರ ಪರ ಹೋರಾಟ ಎಂದು ಮರುಬಣ್ಣಿಸುತ್ತಾರೆ. ಸತ್ಯವೆಂದರೆ ಸುಂಕಗಳು ಕೇವಲ ಆರ್ಥಿಕ ನೀತಿ ಮಾತ್ರವಲ್ಲ, ಟ್ರಂಪ್ ಅವುಗಳನ್ನು ರಾಜಕೀಯ ಶಸ್ತ್ರವನ್ನಾಗಿ ಮಾಡಿದ್ದಾರೆ. ಇದು ದೇಶದೊಳಗಿನ ನಾನು ಅಥವಾ ಅವರು ಎಂಬ ವಿಭಜನೆಯ ರಾಜಕೀಯಕ್ಕೆ ಆಹಾರ ನೀಡುತ್ತದೆ. ಕೋರ್ಟ್ ತೀರ್ಪು ಕಾನೂನುಬದ್ಧ ತಡೆಗೋಡೆ ಆಗಿದ್ದರೂ ಟ್ರಂಪ್ ಅದನ್ನು ಮತ್ತೊಂದು ಯುದ್ಧದ ಅಸ್ತ್ರವನ್ನಾಗಿ ಮಾಡುತ್ತಿದ್ದಾರೆ. ಅವರು ನನ್ನ ಹಿಂದೆ ಬರುವುದಿಲ್ಲ, ನಿಮ್ಮ ಹಿಂದೆ ಬರುತ್ತಿದ್ದಾರೆ, ನಾನು ಕೇವಲ ಅಡ್ಡಿಯಾಗಿದ್ದೇನೆ ಎಂಬ ಮಾತು ಅವರ ಶಸ್ತ್ರವಾಗುತ್ತದೆ. ಇದು ಟ್ರಂಪರ ವಿಶಿಷ್ಟ ಶೈಲಿ. ಸೋಲನ್ನೇ ಗೆಲುವಿನ ಕಥೆಯನ್ನಾಗಿ ರೂಪಿಸುವುದು, ಹೋರಾಟವನ್ನೇ ನಿಷ್ಠೆಯ ಸಾಕ್ಷಿಯನ್ನಾಗಿ ಮಾಡುವುದು. ಆದರೆ ಇದರಿಂದ ಜನರಿಗೆ ಸಿಗುವುದೇನು? ಸುಂಕಗಳು ನಿಜವಾಗಿಯೂ ಉದ್ಯೋಗವನ್ನು ಉಳಿಸುತ್ತಿವೆಯೇ? ರೈತರನ್ನು ರಕ್ಷಿಸುತ್ತಿವೆಯೇ? ಕಾರ್ಮಿಕರಿಗೆ ಭದ್ರತೆ ಕೊಡುತ್ತಿವೆಯೇ? ಇಲ್ಲ. ಆದರೆ ಪ್ರಶ್ನೆಗಳು ರಾಜಕೀಯ ಭೂಮಿಯ ಗದ್ದಲದಲ್ಲಿ ಕಳೆದು ಹೋಗುತ್ತಿವೆ. ಹೀಗಾಗಿ ಸ್ನೇಹಿತರೆ, ಇಂದಿನ ತೀರ್ಪು ಕೇವಲ ಕಾನೂನು ನಿರ್ಣಯವಲ್ಲ, ಇದು ಅಮೆರಿಕದ ರಾಜಕೀಯ ಮತ್ತು ಅಸ್ಥಿರತೆಯ ಮೇಲೆ ದೊಡ್ಡ ಹೊಡೆತ. ಮತ್ತು ಟ್ರಂಪ್ ಅದನ್ನು ಮತ್ತೊಂದು ರಾಜಕೀಯ ನಾಟಕವನ್ನಾಗಿ, ಮತ್ತೊಂದು ರಣರಂಗವನ್ನಾಗಿ ಪರಿವರ್ತಿಸುತ್ತಿದ್ದಾರೆ. ಧನ್ಯವಾದಗಳು.